ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ ವಿಧದ ಅರಣ್ಯಗಳು ಆವರಿಸಿವೆ? ಇದಕ್ಕೆ ಸರಿಯಾದ ಉತ್ತರ ಮಾನ್ಸೂನ್ ಅರಣ್ಯಗಳು ಅಂತ ಕರಿತೀವಿ, ಅಥವಾ ಎಲೆ ಉದುರುವ ಕಾಡುಗಳು. ವಾರ್ಷಿಕವಾಗಿ 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ವಿಧದ ಅರಣ್ಯವನ್ನು ನಾವು ಕಾಣ್ತೇವೆ. ಬೇಸಿಗೆ ಪ್ರಾರಂಭವಾಗುವಂತಹ ಸಮಯದಲ್ಲಿ ನೀರಿನ ಕೊರತೆಯನ್ನು ಸರಿದೂಗಿಸಲು ಇವು ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಸ್ತರಿಸಿರುವಂತಹ ಅರಣ್ಯ ಪ್ರದೇಶ ಮಾನ್ಸೂನ್ ಅರಣ್ಯಗಳು. ಮಾಳ್ವಾ ಪ್ರಸ್ಥಭೂಮಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವ್ಯಾಪಿಸಿಲ್ಲ? ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ನೀಡಿದ್ದಾರೆ. ಸೊ ಮಾಳ್ವಾ ಪ್ರಸ್ಥಭೂಮಿ ಹೊಂದಿಲ್ಲದ ರಾಜ್ಯ ಮಹಾರಾಷ್ಟ್ರವಾಗಿದೆ. ಮಾಳ್ವಾ ಪ್ಲೇಟ್ಯೂ ಅಥವಾ ಮಾಳ್ವಾ ಪ್ರಸ್ಥಭೂಮಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ವ್ಯಾಪಿಸಿದೆ. ಭಾರತದ ಉತ್ತರದ ತುತ್ತ ತುದಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯಲಾಗಿದೆ? ಇಂದಿರಾ ಹೈಟ್, ಇಂದಿರಾ ಕೋಯಲ್, ಇಂದಿರಾ ಪಾಯಿಂಟ್, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇಂದಿರಾ ಕೋಯಲ್. ಇದು ಭಾರತದ ಉತ್ತರದ ತುದಿಯಾಗಿದ್ದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ರಾಜ್ಯವು ಭೂತಾನ್ ದೇಶದೊಂದಿಗೆ ಅತಿ ಉದ್ದದ ಗಡಿ ರೇಖೆಯನ್ನು ಹಂಚಿಕೊಂಡಿದೆ? ಅಸ್ಸಾಂ ರಾಜ್ಯ. ಒಟ್ಟು 699 ಕಿಲೋಮೀಟರ್ ಭಾರತವು ಭೂತಾನ್ನೊಂದಿಗೆ ಗಡಿರೇಖೆಯನ್ನು ಹೊಂದಿದ್ದು, ಅದರಲ್ಲಿ ಅಸ್ಸಾಂ ರಾಜ್ಯವು 267 ಕಿಲೋಮೀಟರ್ ಉದ್ದದ ಗಡಿರೇಖೆಯನ್ನು ಹಂಚಿಕೊಂಡಿದೆ. ಈ ಕೆಳಗಿನ ಯಾವ ಸಂಸ್ಥೆಯು ಭೂಸ್ವರೂಪದ ನಕ್ಷೆಗಳನ್ನು ರೂಪಿಸುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಸರ್ವೆ ಆಫ್ ಇಂಡಿಯಾ ಎನ್ನುವಂಥ ಭಾರತದ ಸಂಸ್ಥೆ ಏನಿದೆ, ಇದು ಭಾರತದ ಭೂಸ್ವರೂಪದ ನಕ್ಷೆಗಳನ್ನು ರೂಪಿಸುತ್ತದೆ. ಭೂಸ್ವರೂಪದ ನಕ್ಷೆಗಳನ್ನು ಟೋಪೋಗ್ರಾಫಿಕ್ ಮ್ಯಾಪ್ಸ್ ಅಂತಲೂ ಕೂಡ ಕರಿತೀವಿ. ಈ ಕೆಳಗಿನ ಯಾವ ನದಿಯು ಅಮರಕಂಟಕ್ ಎಂಬಲ್ಲಿ ಉಗಮಿಸುತ್ತದೆ? ಬೆಟ್ಟ, ಮಹಿ, ನರ್ಮದಾ, ತಪತಿ. ಇದಕ್ಕೆ ಸರಿಯಾದಂಥ ಉತ್ತರ ನರ್ಮದಾ ನದಿಯು ಮಧ್ಯಪ್ರದೇಶದ ಅಮರಕಂಟಕ್ ಬೆಟ್ಟಗಳಲ್ಲಿ ಉಗಮಿಸುತ್ತದೆ. ಫರಕ್ಕಾ ಬ್ಯಾರೇಜ್ ಯೋಜನೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇರುವ ನೀರಿನ ಹಂಚಿಕೆಯ ವಿವಾದವಾಗಿದೆ. ಹಾಗಾದರೆ ಇದು ಯಾವ ನದಿಗೆ ಸಂಬಂಧಿಸಿದೆ? ಗಂಗಾ, ಬ್ರಹ್ಮಪುತ್ರ, ತಿಸ್ತಾ, ದಾಮೋದರ್. ಗಂಗಾ ನದಿ ಸರಿಯಾದಂಥ ಉತ್ತರ. ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಬಾಂಗ್ಲಾ ಮತ್ತು ಭಾರತದ ನಡುವಿನ ವಿವಾದ ಏನಿದೆ ಅದು ಫರಕ್ಕಾ ಬ್ಯಾರೇಜ್ ಯೋಜನೆಯಾಗಿದೆ. ಭಾರತದಲ್ಲಿ ನೂನ್ಮತಿ ಎಂಬ ಸ್ಥಳವು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉಪ್ಪಿನ ತಯಾರಿಕೆ, ಪೆಟ್ರೋಲಿಯಂ ತಯಾರಿಕೆ, ಕಾಗದ ತಯಾರಿಕೆ, ಬಟ್ಟೆ ಕೈಗಾರಿಕೆ. ಇದು ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಾಗಿದ್ದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದನ್ನು ಮೊದಲು ಇಂಡಿಯನ್ ಆಯಿಲ್ ಕಂಪನಿ ಲಿಮಿಟೆಡ್ ಅಂತ ಕರಿತಾ ಇದ್ರು. ಈಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಮರುನಾಮಕರಣವನ್ನು ಮಾಡಲಾಗಿದೆ. ತೈಲ ಶುದ್ಧೀಕರಣ ಘಟಕ. ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಬಿಹಾರ್, ಅಸ್ಸಾಂ, ಪಶ್ಚಿಮ ಬಂಗಾಳ, ಕರ್ನಾಟಕ. ಕರ್ನಾಟಕ ಸರಿಯಾದ ಉತ್ತರ. ಒಟ್ಟು ದೇಶದ ಕಚ್ಚಾ ರೇಷ್ಮೆಯ ಉತ್ಪಾದನೆಯಲ್ಲಿ 60% ಕರ್ನಾಟಕ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಗುರು ಶಿಖರವು ಭಾರತದ ಎತ್ತರದ ಪರ್ವತ ಶಿಖರಗಳಲ್ಲಿ ಒಂದಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ. ರಾಜಸ್ಥಾನದ ಅರ್ಬುದಾ ಮೌಂಟೇನ್ಸ್ನಲ್ಲಿ ಇರುವಂತಹ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಗುರು ಶಿಖರವಾಗಿದೆ. 1722 ಮೀಟರ್ನಷ್ಟು ಎತ್ತರವಾಗಿದೆ. ಭಾರತದ ಅತ್ಯಂತ ಪುರಾತನ ಷೇರು ವಿನಿಮಯ ಕೇಂದ್ರ ಯಾವುದು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1875ರಲ್ಲಿ ಸ್ಥಾಪನೆಯಾಗುತ್ತೆ. ಅಲ್ಲದೆ ಏಷ್ಯಾ ಖಂಡದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇದಾಗಿದೆ. 2011ರ ಜನಗಣತಿಯ ಪ್ರಕಾರ ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ನಡುವಿನ ಶೇಕಡಾವಾರು ಪ್ರಮಾಣದ ವ್ಯತ್ಯಾಸವೆಷ್ಟು? 16.6%. 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಸಾಕ್ಷರತಾ ಪ್ರಮಾಣ 74%. ಅದರಲ್ಲಿ ಪುರುಷ ಸಾಕ್ಷರತೆಯ ಪ್ರಮಾಣ 82.10, ಮಹಿಳಾ ಸಾಕ್ಷರತೆಯ ಪ್ರಮಾಣ 65.50. ಸೊ ಅವರಿಬ್ಬರ ನಡುವಿನ ಸಾಕ್ಷರತೆಯ ಪ್ರಮಾಣದ ವ್ಯತ್ಯಾಸವನ್ನು ಗಮನಿಸುವುದಾದರೆ 16.6%ನಷ್ಟು ಇದೆ. ದ.ರಾ ಬೇಂದ್ರೆಯವರ ಯಾವ ಕೃತಿಗೆ 1958ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ?
ಕನ್ನಡ ಸಾಹಿತ್ಯ ಚರಿತ್ರೆ, ಶ್ರೀ ರಾಮಾಯಣ ದರ್ಶನಂ, ಯಕ್ಷಗಾನ ಬಯಲಾಟ, ಅರಳು ಮರಳು. ಸರಿಯಾದ ಆಯ್ಕೆ ಅರಳು ಮರಳು ಕೃತಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಈ ಕವಿಗೆ 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮೃಗೋಳಿ ಅವರ ಕೃತಿಯಾಗಿದೆ. ಶ್ರೀ ರಾಮಾಯಣ ದರ್ಶನಂ ಕುವೆಂಪುರವರದು. ಯಕ್ಷಗಾನ ಬಯಲಾಟ ಶಿವರಾಮ ಕಾರಂತರದ್ದು. ಪ್ರಪಂಚದಲ್ಲಿ 90% ವಜ್ರದ ಸಂಸ್ಕರಣೆ ಮಾಡುವ ಕೇಂದ್ರ ಯಾವುದು? ಇದಕ್ಕೆ ಗುಜರಾತ್ನ ಸೂರತ್ ಅನ್ನುವಂಥ ಸ್ಥಳ ಏನಿದೆ, ಇಡೀ ಪ್ರಪಂಚದಲ್ಲಿ ಸಣ್ಣ ವಜ್ರದ ಕಸೂತಿ ಕಲೆಗಳನ್ನು ಮಾಡುವಂತಹ ಪ್ರಸಿದ್ಧ ಕೇಂದ್ರವಾಗಿದೆ ಸೂರತ್. 1969ರಲ್ಲಿ ಎಚ್ ತಿಪ್ಪೇಸ್ವಾಮಿಯವರ ಯಾವ ಸಂಶೋಧನಾ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎನ್ನುವಂತಹ ಸಂಶೋಧನಾ ಗ್ರಂಥಕ್ಕೆ ಎಚ್ ತಿಪ್ಪೇಸ್ವಾಮಿಯವರಿಗೆ 1969ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಕುವೆಂಪುರವರ ಪುತ್ರರಾಗಿದ್ದು ಕಿರಗೂರಿನ ಗಯ್ಯಾಳಿಗಳು, ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಖ್ಯಾತ ಕೃತಿಗಳ ಲೇಖಕರಿವರು. ಈ ಹೇಳಿಕೆ ಯಾವ ಸಾಹಿತಿಗೆ ಸಂಬಂಧಿಸಿದೆ? ಪೂರ್ಣಚಂದ್ರ ತೇಜಸ್ವಿ ಅಥವಾ ಪೂಚಂತೆ ಅಂತ ನಾವು ಸಂಕ್ಷಿಪ್ತವಾಗಿ ಕೂಡ ಕರಿತೀವಿ. ಜ್ಞಾನಪೀಠ ಸಾಹಿತಿ ಕುವೆಂಪುರವರ ಪುತ್ರರಾಗಿದ್ದು ಅನೇಕ ಪ್ರಸಿದ್ಧ ಕೃತಿಗಳನ್ನು ಇವರು ಕೂಡ ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಕಿರಗೂರಿನ ಗಯ್ಯಾಳಿಗಳು, ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್. 19 ಮಹಾಪುರುಷರ ಕಥೆಗಳನ್ನು ಒಳಗೊಂಡ ಶಿವಕೋಟ್ಯಾಚಾರ್ಯನ ಪ್ರಸಿದ್ಧ ಕೃತಿ ಯಾವುದು? ಒಡ್ಡಾರಾಧನೆ ಸರಿಯಾದಂತಹ ಉತ್ತರ. ಇದು ಕನ್ನಡದ ಮೊದಲ ಗದ್ಯ ಕೃತಿಯೂ ಸಮೇತ ಹೌದು. ಇದರ ರಚನೆಕಾರ ಶಿವಕೋಟ್ಯಾಚಾರ್ಯನಾಗಿದ್ದು ಇದರಲ್ಲಿ 19 ಜನ ಮಹಾಪುರುಷರ ಕಥೆಗಳನ್ನು ಒಳಗೊಂಡಿದೆ. ಶರಣಸತಿ ಲಿಂಗಪತಿ ಎಂಬುದು ಈ ಕೆಳಗಿನ ಯಾವ ವಚನಕಾರ್ತಿಯ ಭಕ್ತಿಭಾವವಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಅಕ್ಕ ಮಹಾದೇವಿ ಕನ್ನಡ ಮೊದಲ ಕವಯತ್ರಿ ಅಂತ ಕರಿತೀವಿ. ಇವರ ವಚನಗಳ ಒಂದು ಭಕ್ತಿಭಾವ ಏನಿದೆ ಶರಣಸತಿ ಲಿಂಗಪತಿ. ಯೋಗಾಂಗ ತ್ರಿವಿಧಿ ಎನ್ನುವಂಥದ್ದು ಇವರ ಪ್ರಮುಖ ಕೃತಿಯಾಗಿದೆ. ಬಸವಣ್ಣನ ಜೀವನ ವೃತ್ತಾಂತದ ಕಥೆಯನ್ನು ಒಳಗೊಂಡ ಬಸವರಾಜ ದೇವ ರಗಳೆ ಈ ಒಂದು ಕೃತಿಯ ಕರ್ತೃ ಯಾರು? ಹರಿಹರ ಕವಿ. 13 ಶತಮಾನದಲ್ಲಿ ನೆಲೆಸಿದ್ದಂತಹ ಹರಿಹರ ಕವಿಯು ಬಸವಣ್ಣನ ಜೀವನಕ್ಕೆ ಸಂಬಂಧಪಟ್ಟಂತಹ ಬಸವರಾಜ ದೇವ ರಗಳೆ ಎನ್ನುವಂತಹ ಪ್ರಸಿದ್ಧ ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಗಿರಿಜಾ ಕಲ್ಯಾಣ ಎನ್ನುವಂಥದ್ದು ಈತನ ಇನ್ನೊಂದು ಚಂಪೂ ಕಾವ್ಯವಾಗಿದೆ. ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಸರಿಯಾದಂತಹ ಉತ್ತರ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎನ್ನುವುದು ಈತನ ಮೂಲ ಹೆಸರಾಗಿದ್ದು ಮುದ್ದಣ್ಣ ಎನ್ನುವುದು ಕಾವ್ಯನಾಮವಾಗಿದೆ. ಈತನ ಒಂದು ಕಾವ್ಯ ರಚನೆಯ ಸಿದ್ಧಾಂತ ಏನಿದೆ ಅದನ್ನ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಎನ್ನುವಂಥದ್ದಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಪಡೆದಂತಹ ಕನ್ನಡದ ಕವಿ ಯಾರು? BM ಶ್ರೀ ಕಂಠಯ್ಯ. ಪೂರ್ಣ ಹೆಸರು ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯ ಎನ್ನುವಂಥದ್ದಾಗಿದ್ದು ಮೂಲತಃ ತುಮಕೂರು ಜಿಲ್ಲೆಯವರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷೋತ್ತಮ ಎಂತಲೂ ಕೂಡ ಕರೀತಾರೆ. ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್ ಮುಂತಾದ ಪ್ರಸಿದ್ಧ ಕೃತಿಗಳನ್ನು ರಚನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಂದ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಪಡೆದಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಯಾವ ಕೃತಿಗೆ 1984ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಚಿಕ್ಕವೀರ ರಾಜೇಂದ್ರ. ಮಾಸ್ತಿಯವರನ್ನ ಕನ್ನಡದ ಆಸ್ತಿ ಅಂತಲೂ ಕೂಡ ಕರೀತಾರೆ. ಶ್ರೀನಿವಾಸ ಎಂಬುದು ಇವರ ಕಾವ್ಯನಾಮ. ಸಣ್ಣ ಕಥೆಗಳ ಜನಕ ಎಂದು ಖ್ಯಾತಿಯನ್ನು ಪಡೆದಿದ್ದು ಕಾಕನಕೋಟೆ, ಚಿಕ್ಕವೀರ ರಾಜೇಂದ್ರ ಇವರ ಪ್ರಮುಖ ಕೃತಿಗಳಾಗಿದ್ದು ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಭಾವಜೀವಿ ಇದು ಯಾವ ಪ್ರಸಿದ್ಧ ಕವಿಯ ಆತ್ಮಕಥನವಾಗಿದೆ? ಚನ್ನವೀರ ಕಣವಿಯವರ ಆತ್ಮಕಥನದ ಹೆಸರು ಭಾವಜೀವಿ ಆಗಿದೆ. ಇವರ ಪ್ರಮುಖ ಕವನ ಸಂಕಲನಗಳು ಕಾವ್ಯಾಕ್ಷಿ, ಮಧುಚಂದ್ರ, ನೆಲಮುಗಿಲು, ದೀಪದಾರಿ, ಕಾರ್ತಿಕದ ಮೋಡ. ಜೀವಧ್ವನಿ ಕವನ ಸಂಕಲನಕ್ಕೆ 1981ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ.
ಮಾಸ್ಕೋದಲ್ಲಿ 22 ದಿನ ಇದು ಯಾರ ಪ್ರವಾಸ ಕಥನವಾಗಿದೆ? ಜಿಗುಪ್ಸೆಯನ್ನು ವ್ಯಕ್ತಪಡಿಸುವ ರಸ ಯಾವುದು? ಇದಕ್ಕೆ ಸರಿ ಉತ್ತರ ಬೀಭತ್ಸ ರಸ. ನವರಸಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಅವುಗಳ ಸ್ಥಾಯಿ ಭಾವವನ್ನು ಹೇಳ್ತೇವೆ, ಅಂದರೆ ಅದರ ಭಾವನೆಯನ್ನು ಹೇಳ್ತೇವೆ. ಜಿಗುಪ್ಸೆಯನ್ನು ಯಾವಾಗ ಅದರ ಯಾವ ಭಾವನೆಯ ಮೂಲಕ ವ್ಯಕ್ತಪಡಿಸ್ತೇವೆ ಅಂತೇಳಿ ಅದಕ್ಕೆ ಬೀಭತ್ಸ ರಸ ಅಂತ ಕರಿತೀವಿ. ಇನ್ನು ಶೃಂಗಾರ ರಸ ಪ್ರತಿಸ್ಥಾಯಿ, ಹಾಸ್ಯರಸ ಹಾಸ್ಯ ಅದರ ಸ್ಥಾಯಿ ಭಾವ, ಕರುಣಾರಸ ಇದಕ್ಕೆ ಶೋಕವನ್ನು ಸ್ಥಾಯಿ ಭಾವವಾಗಿ ಬಳಕೆ ಮಾಡ್ತೀವಿ, ರೌದ್ರಕ್ಕೆ ಕ್ರೋಧ, ವೀರರಸಕ್ಕೆ ಉತ್ಸಾಹ, ಭಯಾನಕ ಭಯ, ಬೀಭತ್ಸ ರಸಕ್ಕೆ ಜಿಗುಪ್ಸೆ, ಅದ್ಭುತ ರಸಕ್ಕೆ ವಿಸ್ಮಯ, ಶಾಂತ ರಸಕ್ಕೆ ಶಮ ಎನ್ನುವಂತಹ ಸ್ಥಾಯಿ ಭಾವವನ್ನು ಬಳಕೆ ಮಾಡ್ತೇವೆ.